ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಮೊನ್ನೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಇವತ್ತು ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಬೂದು ಕುಂಬಳಕಾಯಿ ಸಾಂಬಾರು ಮಾಡೋಣ ಅಂತ ತೋರಿಸೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಬೂದು ಕುಂಬಳಕಾಯಿ, ಇದು ಅರ್ಧ kg ಇದೆ. ಬೂದು ಕುಂಬಳಕಾಯಿ ಇದು ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು, ಆಮೇಲೆ ಬೀಜ ಎಲ್ಲ ತೆಗಿಬೇಕು. ಇದಷ್ಟೇ ತಿರುಳಷ್ಟೇ ಹಾಕಬೇಕು. ಆಮೇಲೆ 1 ಕಪ್ಪು ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ಇದು ತೊಳೆದ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ 3 ಕೂಗಿಸಿ, ಇವಾಗ ಫಸ್ಟ್ ಬರೀ ತೊಗರಿಬೇಳೆ ಕೂಗಿಸ್ಕೋಬೇಕು, ಇಲ್ಲಾಂದ್ರೆ ಮೊಸರು ಇದಾಗ್ಬಿಡುತ್ತೆ. ಇದು ಕುಕ್ಕರ್ ಹಾಕಂಗಿಲ್ಲ. ಆಮೇಲೆ ಮಿಕ್ಸಿಗೆ ಏನೇನು ಬೇಕು ಅಂದರೆ ಇಲ್ಲಿದೆ ನೋಡಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋದು. ಆಮೇಲೆ ಇದು ಸಾಂಬಾರು ಪುಡಿ, ಎರಡೂವರೆ ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ. 2 ಸ್ಪೂನು ಖಾರದ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೋಬೋದು, ಖಾರದ ಪುಡಿ. ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಟೊಮೊಟೊ, ಈರುಳ್ಳಿ. ಒಗ್ಗರಣೆಗೆ ಇದಿಷ್ಟು ಹಾಕ್ಬೇಕ್ರಿ. ಒಗ್ಗರಣೆ ಹಾಕುವಾಗ ಇದು ಈಗ ಫಸ್ಟ್ ಇದನ್ನ ಬೇಯಿಸ್ಕೊಂಬಿಡೋಣ್ರಿ. ಬೇಯಿಸ್ಕೊಂಡು ಇದು ಹೆಚ್ಕೊಳೋಣ, ಸಿಪ್ಪೆ ಎಲ್ಲ ತೆಗೆದುಬಿಟ್ಟು. ನೋಡಿ ವೀಕ್ಷಕರೇ, ಅರ್ಧದಲ್ಲಿ ಕಾಲು ಭಾಗ ಅರ್ಧ ಹೆಚ್ಕೊಂಡಿದ್ದೀನಿ. ಇದು ಎತ್ತಿಡ್ತೀನಿ. ಇಷ್ಟು ಓಡ್ ಸಾಕು ಅನಿಸುತ್ತೆ. ನಿಮಗೆ ಬೇಕಾದಷ್ಟು ತರಕಾರಿ ನೀವು ಹಾಕ್ಕೋಬೋದು. ಇದಿಷ್ಟು ಉಳಿಸಿದ್ದೀನಿ ನಾನು, ಅವಾಗಲೇ ಫುಲ್ ತೋರಿಸಿದ್ನಲ್ಲ, ಇದಿಷ್ಟು ಉಳಿಸಿದ್ದೀನಿ. ಇದು ಹೆಚ್ಕೊಂಡಿದ್ದೀನಿ. ಈಗ ಬೇಳೆ ಬೆಂದಿದೆ, ಇವಾಗ ಇದನ್ನು ಹಾಕ್ತೀನಿ. ಇದು ಬೆಂದ ಮೇಲೆ ಸ್ವಲ್ಪ ಬೆಂದಾಗ ಉಪ್ಪು ಹಾಕ್ಬೇಕ್ರಿ. ಹೋಳಿಗೆ ಉಪ್ಪು ಹತ್ಬೇಕಲ್ಲ, ಸ್ವಲ್ಪ ಬೆಂದ್ಮೇಲೆ ಉಪ್ಪು ಹಾಕ್ಬೇಕು. ಆಮೇಲೆ ಇದು ಕಾಣಿಸ್ತಾ ಹಿಂಗೆ ವೀಡಿಯೋದಲ್ಲಿ ಈ ಕಡೆ ಸೈಡ್ಗೆ ಇತ್ತು. ಇದರಲ್ಲಿ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, ಬೆಳ್ಳುಳ್ಳಿ, ತೆಂಗಿನಕಾಯಿ. ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆ ಹಾಕಿದ್ದೀನಲ್ಲ, ಆ ಕಪ್ಪಲ್ಲಿ 1 ಕಪ್ಪು ತೆಂಗಿನ ಪುಡಿ ತುರಿ ಹಾಕ್ಕೊಂಡಿದ್ದೀನಿ. ಇಷ್ಟು ಮಿಕ್ಸಿ ಮಾಡ್ಕೊಬೇಕ್ರಿ. ಆಮೇಲೆ ಏನು ಅಂದರೆ, ಇದು ಮಿಕ್ಸಿಗೆ ಹಾಕ್ತಾ ಇದ್ರು ಡೈರೆಕ್ಟಾಗಿ ಇದು ಬೆಂದಮೇಲೆ ಹಿಂಗೂ ಹಾಕ್ಬೋದ್ರಿ. ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ನಾನು ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ, ಅದರಿಂದ ಅಷ್ಟೇ. ಅರ್ಜೆಂಟಿಗೆ ಬೇಕು ಅಂದರೆ ಹಂಗೆ ಪೌಡ್ರುಗಳು ಹಾಕಿ ಮಾಡ್ಬೋದು. ಸಾಂಬಾರು ಪುಡಿ, ಖಾರ ಪುಡಿ ಎಲ್ಲ ಹಂಗೆ ಹಾಕಿ ಮಾಡ್ಬೋದು. ನೋಡಿ ವೀಕ್ಷಕರೇ, ಈಗ ಇದು ಅರ್ಧ ಬೆಂದಿದೆ, ಪೂರ್ತಿ ಬೆಂದಿಲ್ಲ. ಅದಕ್ಕೆ ಈಗ 1-2 ಸ್ಪೂನು ಉಪ್ಪು ಹಾಕ್ತೀನಿ ಇದ್ರಾಗೆ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು ಖಾರ. ನಾನು 2 ಸ್ಪೂನು ಉಪ್ಪು ಹಾಕಿದ್ದೀನಿ. ಇದು ಉಪ್ಪು ಹತ್ತದ್ರಾಗೆ ಆಮೇಲೆ ಇದು ಹುಣಸೆಹಣ್ಣು, ಈ ಖಾರ ಮಿಕ್ಸಿ ಮಾಡ್ಕೊಂಡಿನಿ ನೋಡಿ, ಇದರೊಳಗೆ ಹುಣಸೆಹಣ್ಣು ಹಿಂಡ್ಕೊಂಡ್ಬಿಡ್ತೀನಿ. ಅದು ಉಪ್ಪು ಹತ್ತದ್ರೊಳಗೆ ಸ್ವಲ್ಪ ಉಪ್ಪು ಹತ್ಬೇಕದು. 2 ಟೊಮೊಟೊ ಹಾಕಿದ್ದೀನಿ, ನೋಡ್ಕೊಂಡು ಹುಳಿನ ಹಿಂಡ್ಬೇಕ್ರಿ. ನೋಡಿ, ಈಗ ಖಾರ ಹುಳಿ ಎಲ್ಲ ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಕುದ್ಮೇಲೆ ಒಗ್ಗರಣೆ ಕೊಡ್ಬೇಕ್ರಿ. ಮುಂಚೆನೇ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರಲ್ಲ, ಸ್ವಲ್ಪ ಕುದಿಬೇಕಿದೆಲ್ಲ. ಖಾರನೂ ಎಲ್ಲ ಹತ್ತಿದ್ಮೇಲೆ ಆಮೇಲೆ ಒಗ್ಗರಣೆ ಕೊಡ್ಬೇಕ್ರಿ. ನೋಡಿ, ಇವಾಗ ಒಗ್ಗರಣೆ ಕೊಡ್ತೀನಿ. ನಾವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀವೋ ಅದರಲ್ಲೇ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ರೀ ಸಾಂಬಾರು. ಎಣ್ಣೆ ನೋಡಿ ಸ್ವಲ್ಪ ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ. ಸಾಂಬಾರು ಪಲ್ಯಕ್ಕೆಲ್ಲ ಸ್ವಲ್ಪ ಹಾಕಿದರೆ ನಡೆಯುತ್ತೆ. ಟಿಫನ್ಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿ, ಕಾದಿದೆ ಎಣ್ಣೆ, ಸಾಸಿವೆ, ಜೀರಿಗೆ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಈರುಳ್ಳಿ ಸ್ವಲ್ಪ ಮಾಡಿದ್ಮೇಲೆ ಟೊಮೊಟೊ ಹಾಕ್ಬೇಕು. ಅವ್ರು ಸ್ಟೆಪ್ ಬೈ ಮಾಡಿದರೆ ಚೆನ್ನಾಗಿರೋದ್ರಿ ಅಡುಗೆ ಎಲ್ಲ. ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ. ಇದು ಆಗಿದ್ಮೇಲೆ ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ರಿ, ಅದರಲ್ಲಿ ಇದನ್ನು ತೊಗೊಂಡಿದ್ದೀನಿ ಸಾಂಬಾರು. ಈಗ ಸಾರು ಮಾಡೋ ಪಾತ್ರೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಮಾಡಿದೆ. ಸ್ವಲ್ಪ ಒಗ್ಗರಣೆ ಮಾಡಿದ್ಮೇಲೆ ಸಾಂಬಾರು ಹಾಕಿದರೆ ಚೆನ್ನಾಗಿರಲ್ಲ. ಎಲ್ಲ ಅಂದರೆ ಇದು ಹಾಕ್ತಾ ಇದ್ದೀನಿ ನೋಡಿ ಸಾಂಬಾರು.
ನೋಡಿ ಈ ಥರ ಸಾಂಬಾರು ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಆಗೋಯ್ತು ಸಾಂಬಾರು ರೆಡಿ. ನೋಡಿ ಈ ಥರ ಸಾರು ಆಯಿತು, ಎಲ್ಲ ಕುದೀತು, ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು, ಸಾಂಬಾರು ನೊರೆ ಬತ್ತಬೇಕು, ಅವಾಗ ಸಾಂಬಾರು ರುಚಿ ಆಗುತ್ತೆ. ಎಲ್ಲ ಈ ಥರ ಚೆನ್ನಾಗಿ ಕುದಿಬೇಕು. 5 ನಿಮಿಷ ಕುದ್ದಿದೆ, ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಕುಂಬಳಕಾಯಿ, ಬೂದುಗುಂಬಳಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದ್ರಿ. ಅದಕ್ಕೋಸ್ಕರ ಬೂದುಗುಂಬಳಕಾಯಿ ಪಲ್ಯ, ಸಾಂಬಾರು, ಆಮೇಲೆ ದಮ್ ರೊಟ್ಟಿ ಅಂತಾರಲ್ಲ ಬೂದುಗುಂಬಳಕಾಯ್ದು, ಅದೆಲ್ಲ ಮಾಡಿಕೊಂಡು ಯೂಸ್ ಮಾಡಿದರೆ ತುಂಬ ಒಳ್ಳೆಯದ್ರಿ. ನೋಡಿ ಈ ಥರ ನಾನು ಬೂದುಗುಂಬಳಕಾಯಿ ಸಾಂಬಾರು ಮಾಡಿದ್ದೀನಿ. ಹೇಗಿದೆ ಅಂತ ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.